MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯ ರಾಜಕಾರಣದಲ್ಲಿ ಈಗ ಎಲ್ಲರ ಕುತೂಹಲದ ಕೇಂದ್ರ ಬಿಂದು ನವೆಂಬರ್ ಕ್ರಾಂತಿಯ ಬಗ್ಗೆ. ಬಹುತೇಕ ನವೆಂಬರ್ ಕ್ರಾಂತಿಯ ಬಗ್ಗೆ ಕಾಂಗ್ರೆಸ್ನ ಸಚಿವರುಗಳು ಈಗಾಗಲೇ ಕರ್ಚೀಫ್ ಹಾಕಿದ್ದಾರೆ. ನಮಗೇನಾದರೂ ಮುಂದೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ವಿಚಾರ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಇದೆಲ್ಲವೂ ಕೂಡ ಈಗ ಮುಂದೇನೋ ಒಂದು ಆಗುತ್ತೆ ಅನ್ನುವಂತಹ ಕುತೂಹಲವನ್ನು ಮೂಡಿಸ್ತಾ ಇದೆ. ಮುಂದುವರೆದು ನೋಡ್ತಾ ಹೋದರೆ ಬಿಹಾರದ ಚುನಾವಣೆಗೆ ಈಗ NDA ಮತ್ತು ND ಒಕ್ಕೂಟ ಮತದಾರರನ್ನ ಸೆಳೆಯೋದಕ್ಕೆ ನಾನಾ ಕಸರತ್ತನ್ನು ಮಾಡ್ತಾ ಇದೆ. ಅದಕ್ಕಾಗಿ ಇವರು ಜನರಿಗೆ ತೋರಿಸುತ್ತಿರುವಂಥ ಆಮಿಷಗಳು ಏನು ಗೊತ್ತಾ? ಅದರ ಡಿಟೇಲ್ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾವು ಹಂಚ್ಕೊಳ್ತೀವಿ. ಮುಂದುವರೆದು ಕಾಂತಾರ ದೈವ ಆರಾಧಕರ ನಡುವೆ ಈಗ ಒಂದು ರೀತಿಯಲ್ಲಿ ಒಂದಿಷ್ಟು ಕಾಂಟ್ರವರ್ಸಿ ಸೃಷ್ಟಿಯಾದಂಗೆ ಕಾಣಿಸ್ತಾ ಇದೆ. ಮುಂದೇನು ಹಾಗಾದರೆ? ಕಾಂತಾರ ಚಿತ್ರತಂಡ ಹೇಳೋದೇನು, ದೈವ ಆರಾಧಕರು ಹೇಳೋದೇನು? ಇದೆಲ್ಲದರ ಡಿಟೇಲ್ ಮಾಹಿತಿಯನ್ನು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಒಂದೊಂದಾಗಿ ನೀಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬಹುತೇಕ ಫಿಕ್ಸ್. ಕುರ್ಚಿ ಗಟ್ಟಿ ಮಾಡಿಕೊಳ್ಳಲು ಸಿದ್ದರಾಮಯ್ಯ ಸರ್ಕಸ್. ಕಾದು ನೋಡುವ ತಂತ್ರಕ್ಕೆ ಶರಣಾದ DK ಬ್ರದರ್ಸ್. ಮಂತ್ರಿಗಿರಿ ಕೊಡಿ, ಬಿಹಾರ ಎಲೆಕ್ಷನ್ಗೆ ಕಾಸು ಕೊಡಿ. ರಾಜ್ಯದಲ್ಲಿ ವೀರೇಂದ್ರ ಪಪ್ಪಿ ಷರತ್ತಿನದ್ದೇ ಕಿಡಿ. ಎಲ್ಲರೂ ಲೂಟಿ ಕೋರರು ಅಂತ BJP ಸಿಡಿಮಿಡಿ. ಬಿಹಾರ ಕೈವಶಕ್ಕೆ ND ಕೂಟ ತಯಾರಿ. ಪ್ರತಿ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿ. ತೇಜಸ್ವಿ ಹೇಳಿದ್ದೆಲ್ಲ ಸುಳ್ಳು ಅಂತ BJP ಸವಾರಿ. ಸ್ವಯಂ ಘೋಷಿತ ಶಾಂತಿ ದೂತನಿಗೆ ಮಹಾ ಅಪಮಾನ. ಮಸಾಡೋಗೆ ನೊಬೆಲ್ ಶಾಂತಿ ನೀಡಲು ತೀರ್ಮಾನ. ಸುದ್ದಿ ಕೇಳಿ ಕಂಗಾಲಾದ ದೊಡ್ಡಣ್ಣ. ಭಾರತ ಗಾಂಧಾರ ಮತ್ತಷ್ಟು ಹತ್ತಿರ. ಅಫ್ಘಾನ್ಗೆ 5 ಆಂಬ್ಯುಲೆನ್ಸ್ ಹಸ್ತಾಂತರ. ಪಾಪಿ ಪಾಕಿಸ್ತಾನಕ್ಕೆ ಮುತ್ತಾಕಿ ಪ್ರಹಾರ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಈಗ ಸದ್ದು ಮಾಡ್ತಾ ಇದೆ. CM ಸಿದ್ದರಾಮಯ್ಯನವರೇ ಸಚಿವರುಗಳಿಗೆ ಭೋಜನ ಕೂಟವನ್ನು ಆಯೋಜನೆ ಮಾಡುತ್ತಿದ್ದಾರೆ. CM ನಡೆ ಭಾರೀ ಚರ್ಚೆಗೆ ಗ್ರಾಸವಾಗ್ತಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಕುರ್ಚಿ ಗಟ್ಟಿ ಮಾಡಿಕೊಳ್ಳಲು ಸಿದ್ದು ಸರ್ಕಸ್. ಗ್ಯಾರಂಟಿ ಮೂಲಕವೇ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಿವೆ. ಅಧಿಕಾರ ಹಂಚಿಕೆ ಸೂತ್ರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾತು ಹಸ್ತದ ಕೋಟೆಯೊಳಗೆ ಸದ್ದು ಮಾಡುತ್ತಲೇ ಇದೆ. ಇದರ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. CM ಸಿದ್ದರಾಮಯ್ಯ ಸೋಮವಾರ ಭರ್ಜರಿ ಭೋಜನ ಕೊಡ್ತೀನಿ ಎನ್ನುತ್ತಿದ್ದಾರೆ. ಎಲ್ಲ ಸಚಿವರಿಗೆ ಆಹ್ವಾನ ನೀಡಿರೋದು ಹಸ್ತದ ಮನೆಯಲ್ಲಿ ನಾನಾ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿದೆ. ಬಿಹಾರದ ಚುನಾವಣೆ ಬೆನ್ನಲ್ಲೇ ನವೆಂಬರ್ ಕ್ರಾಂತಿ ಆಗೋದು ಪಕ್ಕಾ ಆದಂತಿದೆ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಸಿದ್ದರಾಮಯ್ಯ ಹೊಸ ದಾಳ ಉರುಳಿಸಿದ್ದು, ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡಲು CM ತಯಾರಿ ಆರಂಭಿಸಿದಂತೆ ಕಾಣ್ತಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆಯೇ ಸಂಪುಟ ಸರ್ಜರಿ ಮಾಡ್ತಾರೆ. ಯಾರಿಗೆ ಸ್ಥಾನ ಕೊಡಬೇಕು ಎಂಬ ಪಟ್ಟಿಯೂ ಸಿದ್ಧ ಮಾಡಿದ್ದಾರಂತೆ. ಬಹಳ ದಿನ ಆಯಿತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟ್ರಿಗಳನ್ನ ಊಟಕ್ಕೆ ಕರೆದಿದ್ದೀನಿ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ರೀಸಫಲ್ಗೂ ಅದಕ್ಕೂ ಸಂಬಂಧ ಇಲ್ಲ. ಊಟಕ್ಕೆ ಕರೆದಿರೋದು
ನಾವು ಮಾಮೂಲಿಯಾಗಿ ಎಲ್ಲರೂ ಊಟ ಆಗ್ತಾ ಇದ್ವಿ. ಭಾಳ ದಿನ ಆಗಿತ್ತಲ್ಲ, ಅದಕ್ಕೋಸ್ಕರ ಏನಿಲ್ಲಪ್ಪ. ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ ನಮಗೆ. ನಾವು ನಾರ್ಮಲಾಗಿ ಅದೇನು ಮೊದಲನೇ ಸರಿ ಏನಲ್ಲ ಅದು. ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತು ಮಹದೇವಪ್ಪ ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ. ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ಡಿಕೆ ಬ್ರದರ್ಸ್ಗೆ ಟೆನ್ಷನ್ ಹೆಚ್ಚಿಸಿದೆ. ಆದ್ರೆ ಡಿಸಿಎಂ ಡಿಕೆಶಿ ಎಲ್ಲವನ್ನೂ ಕೂಲಾಗಿಯೇ ನೋಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಹಂಗಾದ್ರೆ ಒಂಟಿ ಆದ್ರ, ಏಕಾಂಗಿ ಆದ್ರ? ಸಿದ್ದರಾಮಯ್ಯ ಸರ್ಕಾರ ಇನ್ನೇನು 2.5 ವರ್ಷ ಪೂರೈಸುತ್ತೆ. ಸಿದ್ದರಾಮಯ್ಯ ಸರ್ಕಾರ 2.5 ವರ್ಷ ಪೂರೈಸುತ್ತೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇನ್ನು 2.5 ವರ್ಷಗಳ ಕಾಲ ಮಾತುಕತೆ ಆದ ಹಂಗೇನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆ ಈಗ ಸುದ್ದಿಯಲ್ಲಿದೆ. ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಆ ರೀತಿ ವಾತಾವರಣ ಕಂಡು ಬರ್ತಾ ಇಲ್ಲ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬಂಟಿ ಆಗ್ಬಿಟ್ರ? ಸಿದ್ದರಾಮಯ್ಯ ಪರವಾಗಿ ಘಟಾನುಘಟಿಗಳು ಹೈಕಮಾಂಡ್ ಮುಂದೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಲಿ ಅಂತೇಳಿ ಸಚಿವರುಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪ, KN ರಾಜಣ್ಣ ಈಗ ಮಂತ್ರಿ ಅಲ್ಲ ಬಿಡಿ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಇರಲಿ ಇನ್ನು 2.5 ವರ್ಷ ಅಂತ ಹೇಳ್ತಾ ಇದ್ದಾರೆ. MB ಪಾಟೀಲ್, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರು ಪರವೇ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಪರವಾಗಿ ಹೆಚ್ಚಿನ ಶಾಸಕರುಗಳು ಕೂಡ ನಿಂತ್ಕೊಂಡಿದ್ದಾರೆ. ಸಿಎಂ ಸ್ಥಾನ ಖಾಲಿ ಇಲ್ಲ ಅಂಥೇಳಿ MB ಪಾಟೀಲ್ ಹೇಳ್ತಾ ಇದ್ದಾರೆ. KPCC ಅಧ್ಯಕ್ಷ ಗಾದಿಯನ್ನೇ ಕೇಳ್ತಿದ್ದಾರೆ ರಾಜಣ್ಣ. ಕುರ್ಚಿ ಹೋರಾಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏಕಾಂಗಿ ಆಗಿಬಿಟ್ರೆ ಹಾಗಾದ್ರೆ ಹೈಕಮಾಂಡ್ನ ನೀಲಿ ಕಣ್ಣಿನ ನಾಯಕ ಡಿ ಕೆ ಶಿವಕುಮಾರ್, ಹೈಕಮಾಂಡ್ನ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ 2.5 ವರ್ಷ ಆದ ನಂತರ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂಥೇಳಿ ಆರಂಭದಲ್ಲಿ ಹೇಳಿದ್ರಂತೆ. ಆದರೆ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲ ಸಚಿವರುಗಳು, ಬಹುತೇಕ ಶಾಸಕರುಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಪರವಾಗಿಲ್ಲ, ಸಿದ್ದರಾಮಯ್ಯನವರು ಪರವಾಗಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಒಬ್ಬಂಟಿ ಆದ್ರ ಅನ್ನೋದು ಈಗಿರುವಂಥ ಪ್ರಶ್ನೆ. ಬದಲಾದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಮುಂದಿನ ಹಂತದಲ್ಲಿ ಸಿಎಂ ಕುರ್ಚಿ ಮೇಲೆ ಕೂರಿಸುತ್ತಾ ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿ ನೋಡೋಣ. ನವೆಂಬರ್ ಕ್ರಾಂತಿಯ ಬಗ್ಗೆ ನಾವು ಹೇಳಿಲ್ಲ, ಇವರದ್ದೇ ಪಕ್ಷದ ನಾಯಕರುಗಳು ಹೇಳ್ತಾ ಇದ್ರು. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ನಾವು ಮಂತ್ರಿ ಆಗ್ತೀವಿ ಅಂತೇಳಿ ಹೇಳ್ತಾ ಇದ್ರು. ಸಚಿವ ಸಂಪುಟ ಪುನರ್ರಚನೆ ಎಂಬುದು ಕೇವಲ ಸಾಧ್ಯತೆ ಅಲ್ಲ, ಅಂತೆ ಕಂತೆ ಅಲ್ಲ, ಸಂಭವನೀಯತೆ ಎಂಬ ವಿಚಾರ ಮನದಟ್ಟಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ತೀವ್ರ ಚಟುವಟಿಕೆಗಳು ಕೂಡ ಗರಿಗೆದರುತ್ತಾ ಇದ್ದಾವೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಸಿದ್ದು ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ. ಇದೇ ತಿಂಗಳಲ್ಲಿ ಸಂಪುಟ ಸರ್ಜರಿಗೆ ಸಿದ್ದು ತೀರ್ಮಾನ. ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಎಂಬುದು ಕೇವಲ ಸಾಧ್ಯತೆ ಅಲ್ಲ, ಹಾಗೆ ಆಗಬಹುದು ಎಂಬ ವಿಚಾರ ತಿಳಿಯುತ್ತಿದ್ದಂತೆ ರಾಜ್ಯ ಸರ್ಕಾರದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದ್ದು ತೀವ್ರ ಚಟುವಟಿಕೆಗಳು ಆರಂಭವಾಗಿವೆ. ಹೊಸ ಮುಖಗಳಿಗೆ ಅವಕಾಶವಿದೆ ಎಂಬ ಸುಳಿವು ಅಸಂಖ್ಯ ಆಕಾಂಕ್ಷಿಗಳನ್ನ ಸೃಷ್ಟಿಸಿ ಭರ್ಜರಿ ಲಾಬಿಗೆ ಆಸ್ಪದ ನೀಡಿದೆ. ಸಚಿವ ಸ್ಥಾನ ಕೈತಪ್ಪುವ ಆತಂಕದಲ್ಲಿರುವ ಕೆಲ ಸಚಿವರು ಪ್ರತ್ಯೇಕ ಸಭೆ ನಡೆಸಿ ಸ್ಥಾನ ಉಳಿಸಿಕೊಳ್ಳುವ ತಂತ್ರಗಾರಿಕೆ ಹೂಡುವ ಪ್ರಯತ್ನ ನಡೆಸಿದ್ದಾರೆ. ಮತ್ತೊಂದೆಡೆ ಸಚಿವ ಸ್ಥಾನಾಕಾಂಕ್ಷಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ್ದಲ್ಲದೆ ತಮ್ಮ ನಾಯಕರೊಂದಿಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದು ಸೇರಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಲಾಬಿ ಶುರು ಮಾಡಿದ್ದಾರೆ. ತಮಗೆ ಸಚಿವ ಸ್ಥಾನ ಯಾವ ಕಾರಣಕ್ಕೆ ಸಿಗಬೇಕೆಂಬ ವಿವರಣೆ ನೀಡಲಾರಂಭಿಸಿದ್ದಾರೆ. ಸಂಪುಟಕ್ಕೆ ಯಾಕೆ ಸರ್ಜರಿ? ಇಷ್ಟೊಂದು ತರಾತುರಿಯಲ್ಲಿ ಸಂಪುಟ ಸರ್ಜರಿ ಯಾಕೆ ಎಂದು ಕೇಳಿದ್ರೆ ಸಿದ್ದರಾಮಯ್ಯ ಬಳಿ ಒಂದು ಸಿದ್ಧ ಉತ್ತರವಿದೆ.
ಸರ್ಕಾರ ರಚನೆಯಾಗಿ 2.5 ವರ್ಷ ಆಗುತ್ತಿದೆ. ಸರ್ಕಾರದ ಯೋಜನೆಗಳಿಗೆ ವೇಗ ನೀಡಬೇಕಾಗಿದೆ. ಕೆಲ ಸಚಿವರು ನಿರೀಕ್ಷೆಗೆ ತಕ್ಕ ಕೆಲಸ ಮಾಡುತ್ತಿಲ್ಲ. ಇನ್ನು ಕೆಲ ಸಚಿವರು ಪಕ್ಷ ಸಂಘಟನೆಗೆ ಗಮನ ಕೊಡುತ್ತಿಲ್ಲ. 2ನೇ ಹಂತದ ನಾಯಕತ್ವಕ್ಕೆ ಆದ್ಯತೆ ಕೊಡಬೇಕಾಗಿದೆ ಎಂದು ಸಿಎಂ ಹೇಳ್ತಿದ್ದಾರೆ. ಮಾತಿನಿಂದಲೇ ಗೆಟ್ಟೆ ಎನ್ನುವಂತೆ ಬೋಲ್ಡ್ ಅಂಡ್ ಬ್ಯೂಟಿಯಾಗಿ ಮಾತನಾಡುವ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಮ್ಮ ಹಿಂದಿನ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಹಿಂದಿನ ಹೇಳಿಕೆಗೂ ಇಂದಿನ ಹೇಳಿಕೆಗೂ ಹೋಲಿಸಿದರೆ ಆತ್ಮವಿಶ್ವಾಸ ತಾಂಡವವಾಡುತ್ತಿದೆ. ತಾಳ್ಮೆ ಇರಲಿ, ಬಿಹಾರ ಎಲೆಕ್ಷನ್ ಮುಗಿಲಿ ಎನ್ನುತ್ತಿದ್ದಾರೆ. ಅವರ ಮಾತು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಟ್ಟಿಂಗ್ ಉದ್ಯಮ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಕೋಟಿ ಕೋಟಿ ಬೆಲೆಯ ಸಾಮ್ರಾಜ್ಯ ಕಂಡು ಇಡೀ ದಂಗಾಗಿ ಹೋಗಿದೆ. ಇದೀಗ ಮತ್ತೊಂದು ಸ್ಫೋಟಕ ರಹಸ್ಯವನ್ನ ಭೇದಿಸಿದೆ. ಏನು ನೋಡಿ. ವೀರೇಂದ್ರ ಪಪ್ಪಿ ಆಸ್ತಿ ಕಂಡು ಬೆಚ್ಚಿದ ಇಡಿ. ಬರೋಬ್ಬರಿ 40 ಕೆಜಿ ಬಂಗಾರ ಸೀಸ್. ಕೆಸಿನೋ ಬಿಸ್ನೆಸ್, ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲೇ ಕಾಂಗ್ರೆಸ್ ಶಾಸಕ ಉದ್ಯಮಿ ವೀರೇಂದ್ರ ಪಪ್ಪಿಯ ಸಾಮ್ರಾಜ್ಯ ಕಂಡು ಇಡಿ ಶಾಕ್ ಆಗಿದೆ. ಇದೀಗ 2 ಬ್ಯಾಂಕ್ ಲಾಕರ್ನಲ್ಲಿದ್ದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ವಶಕ್ಕೆ ಪಡೆದ ಒಟ್ಟು ಆಸ್ತಿ ಮೌಲ್ಯ 150 ಕೋಟಿ ದಾಟಿದೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್, ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದುರ್ಗದ ಶಾಸಕನಿಗೆ ಇಡಿ ಅಧಿಕಾರಿಗಳು ಬೆಂಡೆತ್ತಾ ಇದ್ದಾರೆ. ಬಂಧಿತ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಮತ್ತೊಂದು ಆಘಾತವನ್ನ ನೀಡಿದ್ದಾರೆ. ಪಪ್ಪಿಗೆ ಸೇರಿದ ಬ್ಯಾಂಕ್ ಲಾಕರ್ಗಳಿಂದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಆಗಸ್ಟ್ ತಿಂಗಳು ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ಬಂಧಿಸಲಾಗಿತ್ತು. ಅಂದಿನಿಂದಲೂ ಪ್ರಕರಣದಲ್ಲಿ ಹೊಸ ಅಕ್ರಮಗಳು ಬೆಳಕಿಗೆ ಬರ್ತಾಲೇ ಇವೆ. ನಿನ್ನೆ 4ನೇ ಬಾರಿಗೆ ಚಳ್ಳಕೆರೆ ಪಟ್ಟಣದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಈ ವೇಳೆ ಬೃಹತ್ ಬೇಟೆ ಆಡಿ ಮುಗಿಸಿದ ಇಡಿಗೆ ಎಲ್ ಡುರಾಡೋ ಭಂಡಾರವೇ ಸಿಕ್ಕಿದೆ. ಚಳ್ಳಕೆರೆಯ ಬ್ಯಾಂಕ್ನಲ್ಲಿದ್ದ 2 ಲಾಕರ್ನಲ್ಲಿ ಗೋಲ್ಡ್ ಸೀಸ್ ಮಾಡಲಾಗಿದೆ. 50 ಕೋಟಿ 33 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಸೀಸ್ ಮಾಡಲಾಗಿದೆ. ಒಟ್ಟು 40 ಕೆಜಿ ತೂಕದ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿವೆ. ಇದಕ್ಕೂ ಮೊದಲು 21 ಕೆಜಿ ಚಿನ್ನದ ಗಟ್ಟಿಯನ್ನ ಇಡಿ ವಶಕ್ಕೆ ಪಡೆದಿತ್ತು. ಚಿನ್ನ, ಬೆಳ್ಳಿ, ಬ್ಯಾಂಕ್ ಖಾತೆಗಳು, ದುಬಾರಿ ವಾಹನಗಳು ಎಲ್ಲದರ ರೂಪದಲ್ಲಿ 103 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಟ್ಟಿಂಗ್ ವಹಿವಾಟಿನಿಂದಲೇ ಅಂದಾಜು 2,000 ಕೋಟಿಗೂ ಹೆಚ್ಚು ಗಳಿಕೆಯನ್ನ ಮಾಡಿದ್ದರಂತೆ. ಶಾಸಕ ಪಪ್ಪಿ ಪಾಲಿಗೆ ಬಿಗ್ ಶಾಕ್ ತಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ಬ್ಯಾಂಕ್ನ 2 ಲಾಕರ್ಗಳ ಮೇಲೆ ಇತ್ತೀಚೆಗೆ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡಿ ಅಧಿಕಾರಿಗಳ ತನಿಖೆ ವೇಳೆ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಸೇರಿಸಿಕೊಳ್ಳುವಂತೆ ವೀರೇಂದ್ರ ಪಪ್ಪಿ ಷರತ್ತೊಂದನ್ನು ಹಾಕಿದ್ರಂತೆ. ಬಿಹಾರ ಚುನಾವಣೆಗೆ 300 ಕೋಟಿ ರೂಪಾಯಿ ಫಂಡ್ ಮಾಡಲು ಸಿದ್ಧವಾಗಿದ್ದರು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ಸು ಯಾವಾಗಲೂ ಕಾಳಸಂತೆಕೋರರಿಗೆ, ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕ್ತಾನೇ ಬಂದಿದೆ. ಕಾಂಗ್ರೆಸ್ಸು 60ರ ದಶಕದಿಂದ ಈ ಒಂದು ಕಾಳಸಂತೆಕೋರರನ್ನು, ಭ್ರಷ್ಟಾಚಾರಿಗಳನ್ನು ಪ್ರೋತ್ಸಾಹಿಸ್ಕೊಂಡು ಬಂತು ವ್ಯವಸ್ಥೆ ಒಳಗೆ. ಹಾಗಾಗಿಯೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಕಾಳಸಂತೆಯ ಪ್ರಮಾಣ ಜಾಸ್ತಿ ಆಗ್ತಿತ್ತು. ಇದು ಕಾಂಗ್ರೆಸ್ನಲ್ಲಿ ಇರುವಂಥ ಒಂದು ಸಿಸ್ಟಮ್. ಇದು ಭ್ರಷ್ಟರು, ಅವನು ಯಾವ ಮೂಲದಲ್ಲಿ ಬೇಕಾದ್ರೂ ಹಣ ಮಾಡಿರಲಿ, ಭ್ರಷ್ಟರಿಗೆ ಮಣೆ ಹಾಕುತ್ತೆ, ಬ್ಲ್ಯಾಕ್ ಮಾರ್ಕೆಟ್ನವ್ರಿಗೆ ಮಣೆ ಹಾಕುತ್ತೆ. ಇದು ಈ ಕಾಂಗ್ರೆಸ್ನ ಸಿಸ್ಟಮ್ಮು. 100% ಇಷ್ಟು ಹಣನೂ ಕೂಡ ಬಿಹಾರದ ಕಾಂಗ್ರೆಸ್ ಚುನಾವಣೆಗೆ ಹೋಗ್ತಾ ಇತ್ತು. ಇವತ್ತು ರಾಹುಲ್ ಗಾಂಧಿಯವರು ಇದಕ್ಕೆ ಉತ್ತರ ಕೊಡಬೇಕು. ಅವರು ಓಟ್ ಚೋರಿ ಅದು ಇದು ಹೇಳ್ತಾರಲ್ಲ, ಈಗ ಈ ಚೋರಿಗೆ, ಹಣ ಚೋರಿಗೆ, ಮನಿ ಚೋರಿಗೆ ಅವರು ರಾಹುಲ್ ಗಾಂಧಿ ಉತ್ತರ ಕೊಡಬೇಕು. ದೇಶದ ಜನತೆಗೆ ಬಿಹಾರಕ್ಕೆ ಹಣ ಹೋಗ್ತಾ ಇತ್ತಲ್ಲ, ಚಿನ್ನದ ಗಟ್ಟಿಗಳು ಹೋಗ್ತಾ ಇತ್ತಲ್ಲ, ಅದಕ್ಕೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೋಡಿ, ಮಂತ್ರಿಗಿರಿಗೆ 300 ಕೋಟಿ,
ವೀರೇಂದ್ರ ಪಪ್ಪಿ ಅವರನ್ನು ಮಂತ್ರಿ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ 300 ಕೋಟಿ ಫಂಡಿಂಗ್ ಮಾಡೋದಕ್ಕೆ ಹೊರಟಿದ್ರು ಅನ್ನುವಂಥ ವಿಚಾರ ಈಗ ಭಾರಿ ಚರ್ಚೆ ಕಾರಣ ಆಗ್ತಾ ಇದೆ. ಡಿಟೇಲ್ ಆಗಿ ಏನು ಎತ್ತ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಕುರಿತ ಸ್ಫೋಟಕ ಸುದ್ದಿ ಇದು. ಬಿಹಾರದ ಚುನಾವಣೆಗೆ ಫಂಡಿಂಗ್ ಮಾಡ್ತಿದ್ರ ವೀರೇಂದ್ರ ಪಪ್ಪಿ ಅನ್ನುವಂಥ ಪ್ರಶ್ನೆ, ಕ್ವಶನ್ ಮಾರ್ಕ್. ಮಂತ್ರಿ ಪಟ್ಟದ ಷರತ್ತು ಹಾಕಿದ್ರ ಕಾಂಗ್ರೆಸ್ ಶಾಸಕ, ನನ್ನನ್ನು ಮಂತ್ರಿ ಮಾಡಿದರೆ ಬಿಹಾರದ ಚುನಾವಣೆಗೆ ನಾನು 300 ಕೋಟಿ ಕೊಡ್ತೀನಿ ಅಂತೇಳಿ ವೀರೇಂದ್ರ ಪಪ್ಪಿ ಹೇಳಿದ್ರ. ಸಂಪುಟವನ್ನು ಸೇರಿಕೊಳ್ಳುವಂತೆ ಪಪ್ಪಿ ನಾನಾ ಕಸರತ್ತು ಮಾಡಿದ್ರು, ಅದಕ್ಕಾಗಿ ಷರತ್ತು ಹಾಕಿದ್ರಂತೆ. ಬಿಹಾರ ಚುನಾವಣೆಗೆ 300 ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿದ್ರಂತೆ ವೀರೇಂದ್ರ ಪಪ್ಪಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಫಂಡ್ ಮಾಡಿ ಮಂತ್ರಿ ಆಗೋದಕ್ಕೆ ಪ್ಲಾನ್ ಮಾಡಿದ್ರ, ಕ್ವಶನ್ ಮಾರ್ಕ್. ಇಡಿ ದಾಳಿಯಿಂದ ಪಪ್ಪಿಯ ಸಚಿವ ಸ್ಥಾನದ ಕನಸು ಭಗ್ನ ಆಗಿದೆ ಅನ್ನುವಂಥ ಒಂದಿಷ್ಟು ವಿಚಾರ ಈಗ ಬಿಜೆಪಿ ಪಾಳೆಯ ಹಿಂಗಂಥೇಳಿ ಆರೋಪ ಮಾಡ್ತಾ ಇರೋದು ಈಗ ಚರ್ಚೆಗೆ ಕಾರಣ ಆಗಿದೆ. ಬಿಹಾರದ ಚುನಾವಣೆ ನಿಮಗೆಲ್ಲ ಗೊತ್ತಿರೋ ಹಾಗೆ, ಚುನಾವಣೆ ಅಂದ ಮೇಲೆ ಆಶ್ವಾಸನೆ ಕೊಡುವುದು ಸಹಜ ಸಾಮಾನ್ಯ ಎಲ್ಲವೂ. ಕೆಲ ನಾಯಕರು ತರಹೇವಾರಿ ಭರವಸೆಯನ್ನು ಕೊಡ್ತಾರೆ. ಇದೀಗ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಒಂದು ಭರವಸೆ ನೀಡಿದ್ದಾರೆ. ಏನು ಭರವಸೆ ಅದು ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದನ್ನು ಕೇಳಿ ಇಡೀ ದೇಶ ದಂಗಾಗಿದೆ. ಏನಂತ ನೀವೇ ನೋಡಿ. ಚುನಾವಣೆ ಅಂದ ಮೇಲೆ ಆಶ್ವಾಸನೆ ನೀಡುವುದು ಸಾಮಾನ್ಯ. ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳು ನೀಡುವ ಈ ಭರವಸೆಗಳು ದೇಶ, ರಾಜ್ಯ ಹಾಗೂ ವಿವಿಧ ರೀತಿಯ ಸಮುದಾಯಗಳ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರಿತಾವೆ. ಆದರೆ ಅದೆಷ್ಟೋ ಬಾರಿ ಅವರು ನೀಡುವ ಭರವಸೆಗಳು ಕೇವಲ ಭರವಸೆಗಳಾಗೇ ಉಳಿತಾವೆ. ಇದೀಗ ಅಸಾಧ್ಯವಾದ ಯೋಜನೆಯೊಂದನ್ನು ಜಾರಿ ಮಾಡ್ತೀವಿ ಅಂತ ಇಂಡಿಯಾ ಕೂಟ ಬಿಹಾರಕ್ಕೆ ಆಫರ್ ನೀಡಿದೆ. ಪ್ರತಿ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿ. ಕಾಂಗ್ರೆಸ್ ಆರ್ಜೆಡಿ ತಂತ್ರಕ್ಕೆ ಒಲಿಯುತ್ತಾ ಬಿಹಾರ ಚುನಾವಣೆಯ ನಡುವೆ ವಿರೋಧ ಪಕ್ಷವಾದ ಆರ್ಜೆಡಿ ಘೋಷಣೆ ಮಾಡಿರುವಂತಹ ಯೋಜನೆಯೊಂದು ದೇಶಾದ್ಯಂತ ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಅದುವೇ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ. सरकार बनते ही 20 दिनों के अंदर अधिनियम बनाएंगे और 20 महीनों के अंदर जिस परिवार में भी सरकारी नौकरी नहीं है, तेजस्वी उस हर परिवार को एक सरकारी नौकरी दिलाने का काम करेगा. ನಮ್ಮ ಅಲಯನ್ಸ್ನವರು ಪ್ರತಿ ಮನೆಯಲ್ಲೂ ಉದ್ಯೋಗ ಕೊಡ್ತೀವಿ. ಯಾಕೆಂದರೆ ಎಂಪ್ಲಾಯ್ಮೆಂಟು ಭಾಳ ಇಂಪಾರ್ಟೆಂಟ್ ಅಲ್ಲ. ಈಗ ನಿರುದ್ಯೋಗದ ಸಮಸ್ಯೆ ಭಾಳ ಕಾಡ್ತಾ ಇದೆ ಎಲ್ಲ ಕಡೆಯೂ. ಯೂತ್ಸ್ಗೆ ಉದ್ಯೋಗ ಸಿಗ್ತಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದ್ರ ಬಗ್ಗೆ ಅದಕ್ಕೆ ಅದು ಮ್ಯಾನಿಫೆಸ್ಟೋನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಂತವಾಗಿ ಮಾಡ್ತಾರೆ. ಒಂದು ದಿನವೇ ಅನೌನ್ಸ್ ಮಾಡಿ ಒಂದು ದಿನವೇ ಕೆಲಸ ಕೊಡೋಕ್ಕಾಗೋದಿಲ್ಲ. ಹಂತವಾಗಿ ಮಾಡ್ತಾರೆ. ತೇಜಸ್ವಿ ಯಾದವ್ ಘೋಷಣೆಯು ಬಿಹಾರದ ರಾಜಕೀಯ ವಾತಾವರಣದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಪ್ರತಿ ಕುಟುಂಬಕ್ಕೆ ಉದ್ಯೋಗ ಎಂಬ ಭರವಸೆ ಕಾರ್ಯ ಸಾಧ್ಯವೇ ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಈ ತಂತ್ರವು ಮತದಾರರ ಮನಸ್ಸನ್ನ ಗೆಲ್ಲಲು ಸಾಧ್ಯವಿದೆಯೇ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವಾಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಅಥವಾ ಗ್ಯಾರಂಟಿ ಭರವಸೆಯನ್ನು ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಅಸ್ತ್ರವನ್ನು ಬಳಸಿಕೊಂಡು ಚುನಾವಣೆಯನ್ನು ಗೆಲ್ಲೋದಕ್ಕೆ ರಾಜಕೀಯ ಪಕ್ಷಗಳು ಈಗ ಕಸರತ್ತನ್ನು ಮಾಡ್ತಾ ಇದ್ದಾವೆ. ಬಿಹಾರದ ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಬಿಹಾರದಲ್ಲಿ ಇಂಡಿ ಒಕ್ಕೂಟ ಮತ್ತು NDA ಇವರಿಬ್ಬರ ಗ್ಯಾರಂಟಿಯ ಪೈಪೋಟಿ ಹೆಂಗಿದೆ ಅಂಥೇಳಿ ನೋಡ್ತಾ ಹೋಗೋಣ ಬನ್ನಿ. ಭರವಸೆ ನೀಡೋದ್ರಲ್ಲೂ ಕೂಡ ಎರಡೂ ಕೂಟಗಳ ಪೈಪೋಟಿ ಇದೆ. ಬಿಹಾರದಲ್ಲಿ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. RJD ನೇತೃತ್ವದ ಇಂಡಿಯಾ ಕೂಟದಿಂದ ಈ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂಕಿ ಸಂಖ್ಯೆ ನೋಡಿದರೆ ಇದು ಕಾರ್ಯಸಾಧು ಆಗುವಂಥದ್ದಲ್ಲ. ಜನ ಇದನ್ನು ಅರ್ಥ ಮಾಡ್ಕೊಂಡ್ರೆ ಇವರ ಪೊಳ್ಳು ಸುಳ್ಳು ಈ ಎಲ್ಲ ಭರವಸೆಗಳನ್ನು ಈಡೇರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಗೊತ್ತಾದರೆ ಪ್ರಜ್ಞಾವಂತ ಮತದಾರ ಯಾರಿಂದ ಕೆಲಸ ಆಗುತ್ತೆ ಅಂಥವನಿಗೆ ಮತ ಹಾಕ್ತಾನೆ.
2023ರಲ್ಲಿ ಬಿಹಾರದಲ್ಲಿ ಜನಗಣತಿಯನ್ನು ಮಾಡಲಾಗಿತ್ತು. 2023ರಲ್ಲಿ ಬಿಹಾರದಲ್ಲಿ 3 ಕೋಟಿ ಕುಟುಂಬಗಳು ಇವೆ ಅಂಥೇಳಿ ಜನಗಣತಿ ಒಂದು ಡಾಟಾ ಕೊಟ್ಟಿದೆ. 1 ಕೋಟಿಗೂ ಹೆಚ್ಚು ಕುಟುಂಬಗಳು ತೀರಾ ಬಡವರು ಅನ್ನೋದು ಕೂಡ ಈ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗಿದೆ. ಕಡು ಬಡ ಕುಟುಂಬಗಳಿಗೆ ಉದ್ಯೋಗವನ್ನು ಕೊಡ್ತಾರಾ? ಹಾಗಾದರೆ 1 ಕೋಟಿ ಸರ್ಕಾರಿ ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತಾರೆ? ಇದೆಲ್ಲ ಪ್ರಶ್ನೆಗಳು. 1 ಕೋಟಿ ಉದ್ಯೋಗ ಸೃಷ್ಟಿಸಿ ಅಷ್ಟು ವೇತನವನ್ನು ಕೊಡೋದು ಹೆಂಗೆ? ಇದೆಲ್ಲವೂ ಇರುವಂಥ ಯಕ್ಷ ಪ್ರಶ್ನೆ. ಇದು ಸಾಧ್ಯ ಇದೆಯಾ ಅನ್ನೋದನ್ನು ಅವಲೋಕನ ಮಾಡಬೇಕಾಗಿದೆ ಮತದಾರ ಪ್ರಭುಗಳು. 2026ರ ತಮಿಳುನಾಡಿನ ಚುನಾವಣೆಗೆ ರಾಜಕೀಯ ಈಗ ಗರಿಗೆದಿರ್ತಾ ಇದೆ. AIADMK ಜೊತೆಗೆ ತಮಿಳಿಗ ವೆಟ್ರಿ ಕಳಂಗಂ ವಿಜಯ್ ಅವರ ಪಕ್ಷ ಸೇರ್ಪಡೆ ಆಗತ್ತಾ ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ. ಒಂದು ವೇಳೆ AIADMK ಜೊತೆಗೆ TVK ಪಕ್ಷ ಸೇರ್ಪಡೆ ಆಯಿತು ಅಂತೇಳಿ ಹೇಳಿದರೆ BJPಗೆ ಮತ್ತಷ್ಟು ಬಲ ಬಂದಂಗೆ ಆಗುತ್ತೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ, ಈ ಸ್ಟೋರಿ ನೋಡಿ. AIADMK ಸಭೆಯಲ್ಲಿ TVK ಧ್ವಜ ಪ್ರತ್ಯಕ್ಷ. ಮೈತ್ರಿಯ ಸುಳಿವು ಕೊಟ್ಟ ಎಡಪ್ಪಾಡಿ ಪಳನಿಸ್ವಾಮಿ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಅಖಾಡ ಸಿದ್ಧವಾಗುತ್ತಿದೆ. ಇದೇ ವೇಳೆ ಮೈತ್ರಿಯ ಮಾತುಕತೆಗಳು ಜೋರಾಗಿವೆ. ಇದೀಗ ನಟ ದಳಪತಿ ವಿಜಯ್ರವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು AIADMK ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಸ್ವತಃ AIADMK ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರೇ ಸುಳಿವು ನೀಡಿದ್ದಾರೆ. ಕೋಮಾರ ಪಾಳೆಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪಳನಿಸ್ವಾಮಿ ಜನಸಂದಣಿಯಲ್ಲಿದ್ದ TVK ಪಕ್ಷದ ಧ್ವಜಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. 2026ರ ಚುನಾವಣೆಗಾಗಿ AIADMK ಪ್ರಬಲ ಮೈತ್ರಿಕೂಟವನ್ನ ರಚಿಸಲಿದೆ. ಅಲ್ಲಿ ನೋಡಿ, ಆ ಧ್ವಜಗಳು ಹಾರಾಡುತ್ತಿವೆ. ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು TVK ಧ್ವಜಗಳತ್ತ ಬೊಟ್ಟು ಮಾಡಿ ಹೇಳಿದ್ದಾರೆ. NDAಗೆ ವಿಜಯ್ ರ್ಯಾಲಿ ನಡೆದಿದ್ದ ಕರೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಬರೋಬ್ಬರಿ 41 ಜನರು ಮೃತಪಟ್ಟಿದ್ದರು. AIADMK ವಿಜಯ್ರನ್ನ ಬೆಂಬಲಿಸುತ್ತಿವೆ. ಆ ಮೂಲಕ DMK ವಿರುದ್ಧ ವಿಜಯ್ರನ್ನ ಬಳಸಿಕೊಳ್ಳುವ ತಂತ್ರ ಮಾಡುತ್ತಿದೆ. DMK ವಿರೋಧಿ ಮತಗಳನ್ನ ವಿಜಯ್ ಸೆಳೆಯಬಲ್ಲರು. ಇದೇ ಕಾರಣಕ್ಕೆ ವಿಜಯ್ರನ್ನ ಸೆಳೆಯಲು ಪ್ರಯತ್ನ ನಡೆಸುತ್ತಿದೆ. ಅಷ್ಟೇ ಅಲ್ಲದೆ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಮೈತ್ರಿ ಇಲ್ಲ ಎನ್ನುತ್ತಿದ್ದಾರೆ ವಿಜಯ್ ಆಪ್ತರು. AIADMK ರ್ಯಾಲಿಯಲ್ಲಿ ಅವರದ್ದೇ ಪಕ್ಷದ ಕಾರ್ಯಕರ್ತರು TVK ಧ್ವಜಗಳನ್ನ ಬಳಸಿದ್ದಾರೆ. ಆ ಮೂಲಕ ವಿಜಯ್ ಪಕ್ಷವು ಮೈತ್ರಿಗೆ ಸಿದ್ಧವಾಗಿದೆ ಎಂಬ ತಪ್ಪು ಅಭಿಪ್ರಾಯವನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ವೇಳೆ TVK ತಮಿಳಿಗ ವೆಟ್ರಿ ಕಳಂಗಂ ಪಕ್ಷ AI ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಪಕ್ಷದ ಜೊತೆಗೆ ಸೇರ್ಕೊಳ್ತು ಅಂಥೇಳಿ ಆದರೆ ಅದರ ನೇರ ಲಾಭ BJPಗೆ. ವಿಜಯ್ ಪಕ್ಷದ ಜೊತೆ ಮೈತ್ರಿಗೆ BJP ಉತ್ಸುಕವಾಗಿದೆ. ಇತ್ತೀಚೆಗೆ ವಿಜಯ್ ಜೊತೆ BJP ನಾಯಕರು ಚರ್ಚೆ ಕೂಡ ಮಾಡಿದರು. BJP ಬೆಂಬಲ ಕೋರಿದ್ದಾರಂತೆ TVKಯ ವಿಜಯ್. DMK ವಿಜಯ್ರನ್ನ ಟಾರ್ಗೆಟ್ ಮಾಡಿದರೆ ನಾವು ಸುಮ್ಮನಿರಲ್ಲ ಅಂಥೇಳಿ ಮೊನ್ನೆ ಆದಂಥ ಇನ್ಸಿಡೆಂಟ್ನಲ್ಲೂ ಕೂಡ BJPಯ ನಾಯಕರುಗಳು ಹೇಳಿದ್ದನ್ನು ನಾವು ಕಂಡಿದ್ದೀವಿ. BJPಗೆ AIADMKಯೂ ಬೇಕು, TVKಯೂ ಬೇಕು, ತಮಿಳುನಾಡಿನಲ್ಲಿ ಹಿಡಿತವನ್ನು ಸಾಧಿಸುವುದಕ್ಕೆ, ರೂಲ್ ಮಾಡೋದಕ್ಕೆ. ವಿಜಯ್ ಬೆನ್ನಿಗೆ ನಾವಿದ್ದೇವೆ ಅಂಥೇಳಿ ಕೇಸರಿ ಸೇನೆ ಮೊನ್ನೆವರೆಗೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇತ್ತು. DMK NTK ಮತಗಳನ್ನು ವಿಜಯ್ ಸೆಳೆಯಬಲ್ಲರು ಅನ್ನುವಂತಹ ರಾಜಕೀಯ ಸ್ಟ್ರಾಟರ್ಜಿ BJPಯದ್ದಾಗಿದೆ. ಈಗ ರಂಗ ಪ್ರವೇಶ ಮಾಡಿದ AIADMKಯ ಪಳನಿಸ್ವಾಮಿ ವಿಜಯ್ ಅವರನ್ನು ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದರೆ ಅದರ ನೇರ ಲಾಭ ಆಗೋದು BJPಗೆ. ಯಾಕಂತ ಹೇಳಿದರೆ AIADMK BJP ಜೊತೆಗೆ ಸಖ್ಯವನ್ನು ಬೆಳೆಸಿದೆ. AIADMK ಜೊತೆ ವಿಜಯ್ TVK ಮೈತ್ರಿ ಸಾಧ್ಯತೆ ಇದೆ. ನಿನ್ನೆ AIADMK ಜೊತೆಯಲ್ಲಿ ಮೈತ್ರಿ ಬಗ್ಗೆ TVK ಸುಳಿವನ್ನು ಕೊಟ್ಟಿತ್ತು. AIADMK ಜೊತೆ ಮೈತ್ರಿಗೆ ಸಿದ್ಧ ಅಂಥೇಳಿ TVK ಹೇಳ್ತಾ ಇದೆ. AIADMK ಸಮಾವೇಶದಲ್ಲಿ TVKಯ ಧ್ವಜಗಳು ಕಾಣಿಸಿಕೊಳ್ತಾ ಇದೆ. ಇದು ಯಾವುದರ ಸಂಕೇತ?
ಇದು AADMK ಜೊತೆಯಲ್ಲಿ ನಾವು ಸಖ್ಯವನ್ನು ಬೆಳೆಸೋದಕ್ಕೆ ಉತ್ಸುಕರಾಗಿದ್ದೀವಿ ಅನ್ನುವಂಥ ಸಂಕೇತ. ಬಹುತೇಕ ಏನಾದರೂ ಇವರಿಬ್ಬರು ಜೊತೆ ಆದರು ಅಂಥೇಳಿ ಆದರೆ ಅದರ ಲಾಭ ಮಾತ್ರ BJPಗೆ. ಮುಂದಿನ ಸುದ್ದಿಯನ್ನು ನೋಡೋಣ. ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಠಣ್ಣನವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಈ ಹಿಂದೆ ವಿಧಾನಸೌಧ ಬಳಿ ಬಾಂಬ್ ಇಟ್ಟಿದ್ದ ಆರೋಪ ನ್ಯಾಯಾಲಯದಲ್ಲಿ ಖುಲಾಸೆಯಾಗಿತ್ತು. ಆದರೆ ಇದೀಗ ಮತ್ತೆ ಆ ಪ್ರಕರಣ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಹಾಗೂ ಗೃಹ ಕಾರ್ಯದರ್ಶಿಗೆ ದೂರನ್ನು ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಮತ್ತು ಹೋಮ್ ಸೆಕ್ರೆಟರಿಯ ಭೇಟಿಯ ಉದ್ದೇಶ ಏನು ಅಂದರೆ ಈ ಕೇಸನ್ನು ಮತ್ತೆ ವಾಪಸ್ ತಗೋಬೇಕು. ಯಾಕೆಂದರೆ ಅವರ ಅನೇಕ ವಿಡಿಯೋಗಳಲ್ಲಿ ಕನ್ಫೆಷನ್ ಇದೆ. ಆ ಕನ್ಫೆಷನ್ ಸ್ಟೇಟ್ಮೆಂಟನ್ನು ಕ್ರಿಮಿನಲ್ ಕೇಸ್ಗೆ ಯಾವ ಲಿಮಿಟೇಷನು ಇಲ್ಲ. ಆ ಕ್ರಿಮಿನಲ್ ಕೇಸ್ಗೆ ಲಿಮಿಟೇಷನ್ ಇಲ್ಲದೆ ಇರೋದ್ರಿಂದ ಮತ್ತೆ ಅದನ್ನು ತನಿಖೆಗೆ ತಗೋಬೇಕು. ಈ ತನಿಖೆಯನ್ನು ಚುರುಕುಗೊಳಿಸಬೇಕು. ಯಾಕೆಂದರೆ ಅವರ ಹಿನ್ನೆಲೆಯನ್ನು ನೋಡಿದಾಗ ಸತತವಾಗಿ ಅವರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅವರು ಒಂದು ಕ್ರಿಮಿನಲ್ ಬೆಂಟ್ ಆಫ್ ಮೈಂಡ್ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಮಟ್ಟಣ್ಣನವರ ಬಾಂಬ್ ಕತೆ ಏನು ಹಾಗಾದರೆ ಇದು ಯಾವಾಗಿದೆ ಇದು ಪ್ರಕರಣ ಏನಾಯ್ತಾಗ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಗಿರೀಶ್ ಮಟ್ಟಣ್ಣನವರ್ ಒಂದು ಕಾಲದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು. 2013ರಲ್ಲಿ ಗುರುಮಿಟಿಕಲ್ BJP ಅಭ್ಯರ್ಥಿಯೂ ಆಗಿದ್ದವರು. ಆದರೆ ಮಟ್ಟಣ್ಣನವರ್ ಫೇಮಸ್ ಆಗಿದ್ದು ಒಂದು ಕರೆಯಿಂದ. ಅದು 2003ರ ನವೆಂಬರ್ 1 ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಕರೆ ಮಾಡಿದರು. ಪೊಲೀಸ್ ಅಧಿಕಾರಿ ಆಗಿದ್ದಾಗಲೇ ಮಟ್ಟಣ್ಣನವರ್ ಇಂಥದ್ದೊಂದು ಬೆದರಿಕೆಯನ್ನು ಹಾಕಿದರು. ಬಾಂಬ್ ಕರೆ ಬಂದಿದ್ದಕ್ಕೆ ತಪಾಸಣೆಯನ್ನು ಕೂಡ ನಡೆಸಲಾಗಿತ್ತು. ಆದರೆ ಅದು ಹುಸಿ ಬಾಂಬ್ ಬೆದರಿಕೆ ಕರೆ ಅಂತ ಆ ನಂತರ ಗೊತ್ತಾಯಿತು. ಮಟ್ಟಣ್ಣನವರ್ ಸೇರಿ 3 ಆ ಸಮಯದಲ್ಲಿ ಅರೆಸ್ಟ್ ಕೂಡ ಮಾಡಲಾಯಿತು. ಭ್ರಷ್ಟ ಅಧಿಕಾರಿಗಳನ್ನು ಬೆದರಿಸಲು ಮಟ್ಟಣ್ಣನವರ್ ಹೀಗೆ ಕರೆ ಮಾಡಿದ್ರಂತೆ. ಅಂದು ಗಿರೀಶ್ ಮಟ್ಟಣ್ಣನವರ್ ಸಿಕ್ಕಿಬೀಳಲು ಹೆಲ್ಮೆಟ್ ಕಾರಣ ಅಂತೆ. ಟೆಲಿಫೋನ್ ಬೂತ್ನಿಂದ ಬೆದರಿಕೆ ಕರೆ ಮಾಡಿದ್ದ ಗಿರೀಶ್ ಮಟ್ಟಣ್ಣನವರ್ ಕರೆ ಮಾಡಿ ತರಾತುರಿಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಅಲ್ಲಿಂದ ತೆರಳುವ ಮುನ್ನ ಟೆಲಿಫೋನ್ ಬೂತ್ನಲ್ಲಿ ತಮ್ಮ ಹೆಲ್ಮೆಟನ್ನು ಇಟ್ಟಿದ್ರು. ಟೆಲಿಫೋನ್ ಬೂತ್ ಮಾಲೀಕರಿಗೆ ಕರೆ ಮಾಡಿದ್ದ ಪೊಲೀಸರು ಆ ವ್ಯಕ್ತಿ ಮತ್ತೆ ಬಂದರೆ ಮಾಹಿತಿಯನ್ನು ನೀಡಿ ಅಂಥೇಳಿ ಕಾಕಿ ಪಡೆ ಹೇಳಿತು. ಆಗ PSI ಆಗಿದ್ದರು ಗಿರೀಶ್ ಮಟ್ಟಣ್ಣನವರ್. ಹೆಲ್ಮೆಟ್ ತೆಗೆದುಕೊಳ್ಳಲು ವಾಪಸ್ ಬಂದು ಮಟ್ಟಣ್ಣನವರ್ ಸಿಕ್ಕಿ ಬೀಳ್ತಾರೆ. ಆಗ ಮಟ್ಟಣ್ಣನವರೇ ಹುಸಿ ಬಾಂಬ್ ಕರೆ ಮಾಡಿದ್ದು ಅನ್ನೋದು ಗೊತ್ತಾಗುತ್ತೆ. ಈಗ ಈ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಪ್ರಶಾಂತ್ ಸಂಬರಗಿ ಈ ಪ್ರಕರಣದಲ್ಲಿ ಮರು ತನಿಖೆ ಆಗಬೇಕು ಅಂತೇಳಿ ಹೇಳಿರೋದ್ರಿಂದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮನವಿಗೆ ಕೋರ್ಟ್ ಸಾಕಾರವಾಗಿದೆ, ಸ್ಪಂದಿಸಿದೆ. ಆರೋಪಿ ಪರ ವಕೀಲರು ಜೈಲಿಗೆ ಖುದ್ದು ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಅರ್ಜಿಯಲ್ಲಿ ಕೇಳಿಕೊಂಡಿದ್ದಾರೆ. ಅದು ಯಾಕೆ ಅಂತೀರಾ? ಇಷ್ಟು ಹೇಳಿ. ಕೊಲೆ ಆರೋಪಿ ದರ್ಶನ್ ಮನವಿಗೆ ಕೋರ್ಟ್ ಅಸ್ತು. ಕೋರ್ಟ್ ಆದೇಶ ಪಾಲನೆ ಬಗ್ಗೆ ಪರಿಶೀಲಿಸಲು ಸೂಚನೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕನಿಷ್ಠ ಸವಲತ್ತು ನೀಡಿಲ್ಲ ಎಂಬ ಆರೋಪ ಇದೆ. ಹೀಗಾಗಿ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಜೈಲಿನಲ್ಲಿ ಖುದ್ದು ಪರಿಶೀಲನೆ ಮಾಡುವಂತೆ ಮನವಿ ಮಾಡಿದ್ರು. ಆ ಅರ್ಜಿಯನ್ನ ನ್ಯಾಯಾಲಯ ಅಂಗೀಕರಿಸಿದೆ. ಇದರಿಂದಾಗಿ ಕೊಲೆ ಆರೋಪಿ ದರ್ಶನ್ಗೆ ರಿಲೀಫ್ ಸಿಕ್ಕಂತಾಗಿದೆ. ದರ್ಶನ್ಗೆ ಹಾಸಿಗೆ ದಿಬ್ಬು ನೀಡದಕ್ಕೆ ಖುದ್ದು ನ್ಯಾಯಾಧೀಶರು ಜೈಲಿಗೆ ಭೇಟಿ ನೀಡುವಂತೆ ದರ್ಶನ್ ಪರ ವಕೀಲ ಸುನಿಲ್ ಅರ್ಜಿ ಸಲ್ಲಿಸಿದ್ರು. ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಸ್ವೀಕರಿಸಿದ ಕೋರ್ಟ್ ವಿಚಾರಣೆ ನಡೆಸಲಿದೆ. ದರ್ಶನ್ಗೆ ಕೊಟ್ಟ ಸೌಲಭ್ಯಗಳನ್ನ ಪರಿಶೀಲಿಸಲು ಸೂಚನೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಲಾಗಿದ್ದು, ಜೈಲಿಗೆ ಭೇಟಿ ನೀಡಿ ಸವಲತ್ತು ಪರಿಶೀಲಿಸಬೇಕು. ಕೋರ್ಟ್ ಆದೇಶ ಪಾಲನೆಯಾಗಿದೆಯೋ ಇಲ್ಲವೋ ತಿಳಿಸಬೇಕು. ಜೈಲು ಕೈಪಿಡಿಯಂತೆ ಸವಲತ್ತು ನೀಡಲಾಗಿದೆಯಾ ಪರಿಶೀಲನೆ ಮಾಡಬೇಕು ಎಂದಿರುವ ಕೋರ್ಟ್ ಅಕ್ಟೋಬರ್ 18ರ ಒಳಗೆ ಭೇಟಿ ನೀಡಿ ವರದಿ ನೀಡಲು ಬೆಂಗಳೂರು ನಗರ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಸೂಚಿಸಿದೆ. ಈಗ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಈ ಆದೇಶದಿಂದ ಕಿಲ್ಲಿಂಗ್ ಸ್ಟಾರ್ ಲಕ್ ಬದಲಾಗುತ್ತಾ ಎಂಬುದೇ ಅಭಿಮಾನಿಗಳ ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನೊಬೆಲ್ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಭಾರೀ ಮುಖಭಂಗ ಆಗಿದೆ. ಈ ಬಾರಿಯ ನೊಬೆಲ್ ಶಾಂತಿ ಪ್ರಶಸ್ತಿ ವೆನಿಜುವೆಲಾದ ನಾಯಕಿ ಪಾಲಾಗಿದೆ. ಆಕೆ ಯಾರು, ಟ್ರಂಪ್ಗೆ ಯಾಕೆ ಪ್ರಶಸ್ತಿ ಸಿಗಲಿಲ್ಲ ಅಂತ ನೋಡೋಣ ಬನ್ನಿ. ಏಳು ಯುದ್ಧ ನಿಲ್ಲಿಸಿದ್ದೇನೆಂದ ಟ್ರಂಪ್ ಕನಸಿಗೆ ತಣ್ಣೀರು. ಸ್ವಯಂ ಘೋಷಿತ ಶಾಂತಿ ದೂತನಿಗಿಲ್ಲ ನೊಬೆಲ್. ಇಂದು ನೊಬೆಲ್ ಶಾಂತಿ ಪುರಸ್ಕಾರ ಘೋಷಣೆಯಾಗಿದೆ. ಸುಂಕಾಸುರ ಬಾಯಿ ಬಡ್ಕ ತುಗಲಕ್ನ ತದ್ರೂಪಿ ಸ್ವಯಂ ಘೋಷಿತ ಶಾಂತಿ ದೂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕನಸಿಗೆ ತಣ್ಣೀರು ಎರಚಲಾಗಿದೆ. ನಾನೇ 7 ಯುದ್ಧ ನಿಲ್ಲಿಸಿದ್ದೇನೆ, ನನಗೆ ನೊಬೆಲ್ ಕೊಡ್ತಿದ್ರೆ ಅಮೆರಿಕಕ್ಕೆ ಅಪಮಾನ ಎಂದು ಬಡಾಯಿ ಕೊಚ್ಚಿಕೊಂಡಿದ್ದ ದೊಡ್ಡಣ್ಣನಿಗೆ ಶೇಪ್ ಔಟ್ ಆಗಿದೆ. ಕಂಡ ದೇಶಗಳನ್ನ ಬೆದರಿಸುತ್ತಾ ಮತ್ತೊಂದು ಕಡೆ ನಾನೇ ಯುದ್ಧ ನಿಲ್ಲಿಸಿದೆ ಅಂತ ಬಿಟ್ಟಿ ಪ್ರಚಾರ ಪಡೆಯುತ್ತಾ ನೊಬೆಲ್ ಕೊಡಿ ಅಂತ ಅಂಗಲಾಚುತ್ತಿದ್ದ ಟ್ರಂಪ್ ಆಸೆ ಭಗ್ನವಾಗಿದೆ. ವೆನಿಜುವೆಲಾದ ವಿಪಕ್ಷ ನಾಯಕಿ ಮರಿಯಾ ಕೊರಿನಾ ಮಚಾಡೋಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆ. ಅಪ್ಪಪ್ಪ, ಈ ಟ್ರಂಪ್ ಎಂಬ ಹುಚ್ಚು ದೊರೆ ಭಾರತ ಪಾಕ್ ಯುದ್ಧ, ರಷ್ಯಾ ಉಕ್ರೇನ್ ಯುದ್ಧ, ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸಿದ್ದೇನೆಂದು ಹೋದಲ್ಲೇ ಬುರುಡೆ ಬಿಡ್ತಿದ್ದ. ಆದ್ರೆ ಆತ ಏನ್ ಹೇಳಿದ್ರು ಅದನ್ನ ನೊಬೆಲ್ ಆಯ್ಕೆ ಸಮಿತಿ ಕಿವಿಗೆ ಹಾಕಿಕೊಂಡಿಲ್ಲ. ಡೊನಾಲ್ಡ್ ಟ್ರಂಪ್ ಅಮೆರಿಕನ್ನರಿಗೆ ಎಂಬ ಘೋಷಣೆ ಮೂಲಕ ವಿದೇಶಗಳಿಗೆ ಟಾರಿಫ್ ಹಾಕಿ 20ನೇ ಶತಮಾನದ ಬಳಿಕ ಶೀತಲ ಸಮರಕ್ಕೆ ನಾಂದಿ ಹಾಡಿದ್ರು. ಟಾರಿಫ್ನಿಂದ ಜಾಗತಿಕ ಮಟ್ಟದಲ್ಲಿ 2 ಬಣಗಳನ್ನು ಸೃಷ್ಟಿಸಿದ ಟ್ರಂಪ್ ರಷ್ಯಾ ಹೆದರಿಸಲು ಭಾರತಕ್ಕೆ ಧಮಕಿ ಹಾಕಿ ದ್ವೇಷಕ್ಕೆ ದಾರಿ ಮಾಡಿದ್ದು. ಚೀನಾ ವಿರುದ್ಧ ವೈರಿಗಳನ್ನ ಸೃಷ್ಟಿ ಮಾಡಲು ಹೋಗಿ ಅಮೆರಿಕವೇ ಈ ಜಾಲದಲ್ಲಿ ಸಿಲುಕಿದೆ. ಭಾರತ ಸೇರಿದಂತೆ ವಿಶ್ವದ ಅನೇಕ ದೇಶದ ಜನರು ಅಮೆರಿಕದಲ್ಲಿ ನೆಲೆಸಿದ್ದಾರೆ. HP1 ವೀಸಾ ಮೂಲಕ ಅನಿವಾಸಿಗಳಿಗೆ ಗೇಟ್ ಪಾಸ್ ಕೊಟ್ಟಿದ್ದು. ಯುದ್ಧದ ಹೆಸರಲ್ಲಿ ದೇಶಗಳ ನಡುವೆ ಲಾಭ ನಷ್ಟದ ಸಂಚು ಮಾಡಿದ್ದ ಟ್ರಂಪ್ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತಕ್ಕೆ ಸೂತ್ರಧಾರನಾದ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡ್ತಾರಾ ನೀವೇ ಹೇಳಿ. ಯಾರು ಈ ಮರಿಯಾ ನೊಬೆಲ್ ಕೊಟ್ಟಿದ್ಯಾಕೆ? ಮರಿಯಾ ಕೊರಿನಾ ಮಚಾಡೋ ವೆನಿಜುವೆಲಾ ದೇಶದವರು. ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಕಲ್ಪಿಸಲು ಅವಿಶ್ರಾಂತವಾಗಿ ಶ್ರಮಿಸಿ ಸರ್ವಾಧಿಕಾರಿ ಮಡುರೋ ಆಡಳಿತ ಹೋಗಲಾಡಿಸಲು ಮಾಡಿದ ಹೋರಾಟಕ್ಕಾಗಿ ಮರಿಯಾ ಮಚಾಡೋಗೆ 2025ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗಿದೆ. ನೊಬೆಲ್ ಶಾಂತಿ ಪುರಸ್ಕಾರ ಪಡೆಯಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನೇ ಸರ್ಕಸ್ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ಈ ಬಾರಿಯ ಪುರಸ್ಕಾರವು ಕೈತಪ್ಪಿದೆ. ಕಂಡ ದೇಶಗಳನ್ನ ಬೆದರಿಸುತ್ತಾ ಮತ್ತೊಂದೆಡೆ ಯುದ್ಧ ನಿಲ್ಲಿಸಿದ ಬಿಟ್ಟಿ ಪ್ರಚಾರ ಪಡೆಯುತ್ತಾ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಬೇಕೆಂಬ ಟ್ರಂಪ್ ಆಸೆಗೆ ತಣ್ಣೀರೆರಚಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧ ಮತ್ತಷ್ಟು ಹತ್ತಿರವಾಗುತ್ತಿರುವಂತೆಯೇ ಪಾಕಿಸ್ತಾನದ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಕಾಣ್ತಾ ಇದೆ. ಹೀಗಾಗಿ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದೆ. ಈ ಮಧ್ಯೆ ತಾಲಿಬಾನ್ ಭಾರತದ ಮಧ್ಯೆ ಮಹತ್ವದ ಒಪ್ಪಂದಗಳು ಆಗಿವೆ. ಭಾರತಕ್ಕೆ ತಾಲಿಬಾನ್ ಸರ್ಕಾರ ಮತ್ತಷ್ಟು ಹತ್ತಿರ. ಅಫ್ಘಾನಿಸ್ತಾನದ ಮೇಲೆ ಪಾಕ್ ವೈಮಾನಿಕ ದಾಳಿ. ತಾಲಿಬಾನ್ ಸಚಿವ ಅಮೀರ್ ಖಾನ್ ಮುತ್ತಗಿ ಇತ್ತ ಭಾರತಕ್ಕೆ ಆಗಮಿಸುತ್ತಿದ್ದಂತೆ ಅತ್ತ ಪಾಕಿಸ್ತಾನವು ಅಫ್ಘಾನಿಸ್ತಾನದ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕಾಬೂಲ್ನ ಹಲವೆಡೆ ಸ್ಫೋಟದ ಸದ್ದು ಕೇಳಿಬಂದಿದೆ. ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಗಿ 2 ದಿನಗಳ ಭೇಟಿಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಭಾರತ ಅಫ್ಘಾನಿಸ್ತಾನ ದೇಶಗಳ ನಡುವೆ ಸಂಬಂಧ ಮತ್ತಷ್ಟು ಸುಧಾರಿಸುತ್ತಿದ್ದು ಪಾಕಿಸ್ತಾನದ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗ್ತಿದೆ. ಹೀಗಾಗಿ ಪಾಕಿಸ್ತಾನ ಕಾಬೂಲ್ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಪಾಕ್ ದಾಳಿ ಯಾಕೆ? ಭಾರತ ಅಫ್ಘಾನಿಸ್ತಾನ ದೇಶಗಳು ಪಾಕಿಸ್ತಾನಕ್ಕೆ ಸಮಾನ ಶತ್ರು. ಉಭಯ ದೇಶಗಳ ನಡುವಿನ ಸಂಬಂಧ ಸಾಕಷ್ಟು ಸುಧಾರಣೆಯಾಗಿದೆ. ಕಾಬೂಲ್ನಲ್ಲಿನ ರಾಯಭಾರಿ ಕಚೇರಿ ಮೇಲ್ದರ್ಜೆಗೇರಿಸುವುದು ರಾಜತಾಂತ್ರಿಕ ಹೆಜ್ಜೆಯಾಗಿದೆ. ಅಫ್ಘಾನ್ ಆಸ್ಪತ್ರೆಗಳಿಗೆ MRI ಸಿಟಿ ಸ್ಕ್ಯಾನ್ ಯಂತ್ರಗಳ ರವಾನೆ ಮಾಡುವುದು, ರೋಗ ನಿರೋಧಕ ಶಕ್ತಿ ಮತ್ತು ಕ್ಯಾನ್ಸರ್ ಔಷಧಿಗಳಿಗೆ ಲಸಿಕೆ ರಫ್ತು ಮಾಡುವುದು, 20 ಆಂಬ್ಯುಲೆನ್ಸ್ ದೇಣಿಗೆ ಭಾಗವಾಗಿ 5 ಆಂಬ್ಯುಲೆನ್ಸ್ಗಳನ್ನ ಭಾರತ ಸರ್ಕಾರ ಹಸ್ತಾಂತರ ಮಾಡಿದೆ. ಅಲ್ಲದೆ UNODC ಮೂಲಕ ಔಷಧಿ ಪುನರ್ವಸತಿ ಸಾಮಗ್ರಿಗಳ ಪೂರೈಕೆ ಮಾಡುತ್ತಿದೆ. ಭಾರತವು ತಾಲಿಬಾನ್ ಆಡಳಿತವನ್ನ ಅಧಿಕೃತವಾಗಿ ಗುರುತಿಸದಿದ್ದರೂ
ಅಫ್ಘಾನಿಸ್ತಾನದೊಂದಿಗೆ ತನ್ನ ಸಂಬಂಧವನ್ನ ಗಟ್ಟಿಗೊಳಿಸುತ್ತಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕಾಬೂಲ್ನಲ್ಲಿನ ಭಾರತದ ತಾಂತ್ರಿಕ ಮಿಷನ್ ಅನ್ನು ಪೂರ್ಣ ಪ್ರಮಾಣದ ರಾಯಭಾರಿ ಕಚೇರಿಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದಾರೆ. ಅಫ್ಘಾನ್ ಪುನರ್ ನಿರ್ಮಾಣ ಮತ್ತು ಮಾನವೀಯ ನೆರವಿನಿಂದ ಭದ್ರತಾ ಸಹಕಾರ ಮತ್ತು ವ್ಯಾಪಾರದೆಡೆಗೆ ಕಾರ್ಯಸೂಚಿಯನ್ನ ಚರ್ಚಿಸಿವೆ. ಹೀಗಾಗಿ ಅಫ್ಘಾನಿಸ್ತಾನ ಬೆದರಿಸಲು ಪಾಕ್ ವೈಮಾನಿಕ ದಾಳಿ ಮಾಡಿದ್ದಾರೆ ಎಂದು ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಗಿ ಹೇಳಿದ್ದಾರೆ. ಅಫ್ಘಾನ್ ಭೂಮಿಯನ್ನ ಭಾರತದ ವಿರುದ್ಧ ಬಳಸಲ್ಲ. अच्छा बागराम के बारे हम ये कहता है कि अफ़गानिस्तान के तारीख़ गवाह है कि अफ़गानिस्तान में कभी भी कोई ख़ारिजी जो मिलिट्री है वो वहाँ पे लोग कबूल नहीं किया है, इससे बाद भी कबूल नहीं करता है. तो ये हमारा फैसला है कि अफ़गानिस्तान एक आज़ाद खुद मुख्तार मुल्क है और इससे बाद भी आज़ाद और ख़ुद मुख्तार होता है. अगर ममालिक चाहिए कि हमारे साथ ताल्लुकात चाहिए तो डिप्लोमेटिक मिशन में आ सकता है, तो इक़्तिसादी मिशन में आ सकता है, लेकिन मिलिट्री के यूनिफॉर्म में हमको कबूल नहीं है. ಭಾರತ ಅಫ್ಘಾನಿಸ್ತಾನ ಸಂಬಂಧ ಮತ್ತಷ್ಟು ಸುಧಾರಣೆಯಾಗಿವೆ. ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆ ವಾಯುದಾಳಿ ನಡೆಸುತ್ತಿರುವ ಈ ಹೊತ್ತಿನಲ್ಲಿ ಉಭಯ ದೇಶಗಳ ನಡುವಿನ ಈ ಬೆಳವಣಿಗೆ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH